ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತ ವರ್ಷಿಣಿ. ಈ ದಿನದ ಸಂಚಿಕೆಯಲ್ಲಿ 12 ರಾಶಿಗಳ ಫಲಾಫಲ, ಈ ದಿನದ ಪಂಚಾಂಗದ ವಿಶೇಷತೆ, ಹಾಗೆ ದಿನದ ಮಹತ್ವ, ಯಾವ ದೇವರ ಆರಾಧನೆಯಿಂದ ಯಾವ ಫಲಗಳು ಸಿಗುತ್ತೆ, ಜೊತೆಗೆ ನೀವು ಕಳಿಸಿರುವ ಸಂದೇಶಗಳಿಗೆ ಉತ್ತರ ಪರಿಹಾರಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀವಿ. ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗೆ ಜ್ಯೋತಿಷಿಗಳಾದ ಶ್ರೀಕಂಠ ಶಾಸ್ತ್ರಿಗಳಿದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಶಾಸ್ತ್ರಿಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಈ ದಿನ ಬುಧವಾರದ ಪಂಚಾಂಗದ ವಿಶೇಷತೆ ಏನಿದೆ, ಹಾಗೆ ಈ ದಿನ ಯಾವ ದೇವರನ್ನ ಆರಾಧನೆ ಮಾಡೋದ್ರಿಂದ ಯಾವ ರೀತಿಯ ಫಲಗಳು ಸಿಗತ್ತೆ ತಿಳಿಸೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕರ್ತುಶ್ಚಯಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದದಾತ್ಮನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಪರಾಭವನ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ನಿಜ ಜ್ಯೇಷ್ಠ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರ್ತಕ್ಕಂಥದ್ದು, ತೃತೀಯ ತಿಥಿ, ಪುನರ್ವಸು ನಕ್ಷತ್ರ. ಈ ದಿವಸ ಈ ಜ್ಯೇಷ್ಠ ಮಾಸದ ಶುಕ್ಲ ತೃತೀಯವನ್ನು ರಂಭಾವ್ರತ ಮಾಡಬೇಕು ಅಂತ ಇದೆ. ರಂಭಾ ಅಂತಂದರೆ ಕದಳಿ, ಬಾಳೆ ಅಂತ ಅರ್ಥ. ರಂಭಾ ಫಲ ಅಂತಲೇ ಅದಕ್ಕೆ ಹೆಸರು, ಬಾಳೆಹಣ್ಣಿಗೆ. ಅದನ್ನು ನೈವೇದ್ಯ ಮಾಡಬೇಕು ಗಣಪತಿಗೆ. ಇದು ರಂಭಾವ್ರತ ಗೌರಿಯನ್ನು ಪ್ರಧಾನವಾಗಿ ಮನಸ್ಸಿನಲ್ಲಿ ಇಟ್ಟುಕೊಂಡು, ಅದು ವಿವಾಹ ಅಪೇಕ್ಷೆಗಳಿಗೆ, ಹೇಗೆ ಪಾರ್ವತಿ ಶಿವನನ್ನು ಕುರಿತು ತಪಸ್ಸನ್ನು ಮಾಡಿ, ಸುದೀರ್ಘವಾದ ತಪಸ್ಸನ್ನು ಮಾಡಿ, ಅಂತಿಂಥ ತಪಸ್ಸಲ್ಲ ಅದು ಅತಿಶಯವಾದ ಋಷಿಗಳು ಕೂಡ ಹೇಗಪ್ಪ ಸಾಧ್ಯ ಆಯಿತು ಈ ಥರ ತಪಸ್ಸು ಮಾಡೋಕ್ಕೆ ನಿನಗೆ, ಹೆಂಗಮ್ಮ ನೀನು ಇಷ್ಟು ಕಠಿಣವಾಗಿ ತಪಸ್ಸು ಮಾಡ್ತಾ ಇದೆಯಲ್ಲ ಹೇಗೆ ಅಂತ ಕೇಳ್ಕೊಳ್ಳೋ ಹಾಗೆ ಆದರ್ಶವಾದ ತಪಸ್ಸು ಅಂತಾರಲ್ಲ, ಆ ರೀತಿಯ ತಪಸ್ಸನ್ನು ಮಾಡಿದ್ದು ಕಾಳಿದಾಸ ವರ್ಣಿಸ್ತಾನೆ. ತುಂಬ ಚೆನ್ನಾಗಿ ಆ ಕುಮಾರ ಸಂಭವದಲ್ಲಿ ಬರತಕ್ಕಂತಹ ವಾತಾವರಣವೇ ಒಂದು ರೀತಿಯಲ್ಲಿ ಆ ಪವಿತ್ರವಾದ ವಾತಾವರಣ. ಅಂಥ ವಾತಾವರಣದಲ್ಲಿ ಆಕೆ ತಪಸ್ಸು ಮಾಡ್ತಾಯಿದ್ದರೆ ಪ್ರಕೃತಿಯೇ ಅವಳಿಗೆ ಸಹಕರಿಸ್ತಾ ಇತ್ತು. ಆ ರೀತಿಯ ಒಂದು ವರ್ಣನೆ ಬರುತ್ತೆ, ತುಂಬ ಚೆನ್ನಾಗಿದೆ. ತಪಸ್ಸು ಮಾಡಿದ್ರೆ ಹಾಗಿರಬೇಕು. ನಾವು ಯಾವುದೋ ಗೌರಿ ಪೂಜೆ ಮಾಡಿದ್ವಿ, ಅಥವಾ ಇನ್ನೇನೋ ಒಂದು ವಿವಾಹ ಅಪೇಕ್ಷೆಯಿಂದ ಸ್ವಯಂವರ ಪಾರ್ವತಿಯ ಕಲ್ಯಾಣವನ್ನು ಮಾಡಿಸಿದ್ವಿ, ಅಥವಾ ಸ್ವಯಂವರ ಹೋಮ ಮಾಡಿಸಿದ್ವಿ ಅಂದರೆ ಕನಿಷ್ಠವಲ್ಲಿ 3-4 ಗಂಟೆಗಳ ಕಾಲ ನಡೆಯುವ ಪೂಜೆಯಲ್ಲಿ ಅಷ್ಟು ಸಮಯವನ್ನು ನಾವು ತೆತ್ತುಕೊಳ್ಬೇಕು. ಆ ಭಗವತಿ ಮುಂದೆ ಇನ್ನೆಲ್ಲವನ್ನು ಪಕ್ಕಕ್ಕಿಡಬೇಕು. ಮೊಬೈಲ್ ಮೊದಲು ಎತ್ತಿ ಬಿಸಾಕಬೇಕು. ಆಗ ಬರುತ್ತೆ ನಿಮಗೆ ಶ್ರದ್ಧೆ ಬರೋದು. ಯಾವಾಗ ಹೇಳಿ? ಒಂದು ಪೂಜೆ ಮಾಡ್ತಾ ಇದ್ದೀರಾ ಅಂದರೆ ಮನಸ್ಸಿನ ತುಂಬ ವಿಕಾರವೇ ತುಂಬಿಕೊಳ್ತಾ ಇದ್ದರೆ ಕಷ್ಟ ಆಗುತ್ತೆ. ಹೀಗಾಗಿ ಆ ಥರ ಇಂಥವು ಕಥೆಗಳನ್ನು ಕೇಳಿದಾಗ, ನಾನು ಹೀಗೆ ಮಾಡಿದ್ರೆ ಅದು ಉಂಟಾಗುತ್ತೆ ಅಂತಕ್ಕಂಥ ಒಂದು ಮನಸ್ಸಿಗೆ ಒಂದು ಉನ್ನತಿ ಬರುತ್ತೆ, ಒಂದು ದೃಢತೆ, ನಿಶ್ಚಯತೆ ತಾನಾಗೇ ಬರುತ್ತೆ. ನೀವು ಎಷ್ಟು ಶ್ರದ್ಧೆ ಇಟ್ಟಿದ್ದೀರೋ ಅಷ್ಟು ಅತ್ಯುತ್ಕಟೈಹಿ ಪುಣ್ಯೈಹಿ ಅಂತ ಒಂದು ಮಾತಿದೆ. ಅತ್ಯುತ್ಕಟವಾದ ನಿಮ್ಮ ಪ್ರೀತಿ ಇದ್ದರೆ ಅಷ್ಟು ಬೇಗವೇ ಫಲ ಸಂದಾಯವಾಗುತ್ತೆ ಅಂತ. ನಿಮಗಷ್ಟು ಅದರಲ್ಲಿ ಏನು ಮಾಡಿದ್ರೆ, ಅವ್ರು ಮಾಡಿದ್ರು, ನಾವು ಹೋಗಿ ಕೂತೆ ಅಷ್ಟೇ, ಮುಗೀತು, ಎದ್ದು ಬಂದೆ, ಊಟ ಮಾಡಿಕೊಂಡೆ ಎದ್ದು ಬಂದೆ ಅಂತಾದರೆ ಕಷ್ಟ. ನಿಮ್ಮ ಮನೆಯಲ್ಲೇ ಈ ದಿವಸ ಪೂಜೆ ಮಾಡುವಾಗ, ಗೌರಿ ಫೋಟೋಗಿಡುವಾಗ ಕನಿಷ್ಠ ಅಷ್ಟು ಒಂದು 20 ನಿಮಿಷವಾದರೂ ನೀವು ಸಮಯವನ್ನು ಇನ್ವೆಸ್ಟ್ ಮಾಡಿಪ್ಪ. ಪೂಜೆಗಾಗಿ ಇನ್ವೆಸ್ಟ್ ಮಾಡಿ. ಎಲ್ಲೋ ಹೂಡಿಕೆ ಮಾಡಿದ್ದೀರಲ್ಲ ನೀವು ದುಡ್ಡನ್ನು, ಅಷ್ಟೆಲ್ಲ ಶ್ರಮ ಬೆವರು ಹರಿಸಿ ದುಡಿದ ದುಡ್ಡನ್ನು ಯಾವುದೋ ಒಂದು ಕಾರಣಕ್ಕೆ ಇನ್ವೆಸ್ಟ್ ಮಾಡ್ತೀರಿ. ಯಾಕಾಗಿ? ಲಾಭಕ್ಕಾಗಿ ಅಂತ. ಇದು ಒಂದು ಲಾಭವೇ ತಾನೇ ವಿವಾಹ ಲಾಭ, ಅಥವಾ ಇನ್ಯಾವುದೋ ಸೌಖ್ಯ ಲಾಭ, ಸಮೃದ್ಧಿ, ಆರೋಗ್ಯ ಸಮೃದ್ಧಿಗಿಂತ ಇನ್ನೇನು ಬೇಕಾಗಿದೆ? ಆ ಸಮೃದ್ಧಿಯ ಲಾಭಕ್ಕಾಗಿ ಏನಿಲ್ಲವಾ ನಿಮಗೆ ಬಹಳ ದೊಡ್ಡ ಗುಣ, ಮನಸ್ಸಿನ ಆನಂದಕ್ಕಾಗಿ ಅಥವಾ ಆಕೆಯ ಸಂತೋಷಕ್ಕಾಗಿ ಮಾಡ್ತಾ ಇದ್ದೀನಿ ಅಂದರೆ ರಮಣರ ಮಟ್ಟಿಗೆ ಎದ್ದು ಬಿಡ್ತಾರೆ. ಸಂತೋಷ ಆ ಥರದ್ದು ಹಂತವಾಗಿ ಬರುತ್ತೆ. ಮೆಟ್ಟಲು ಹತ್ತುತ್ತಾ ಯಾರು ಏನೂ ಆಗಿಬಿಡಬಹುದು, ಅದು ಬೇರೆ ವಿಚಾರ. ಯಾರಲ್ಲಿ ಯಾವ ಸಂಸ್ಕಾರದ ಬೀಜ ಇದೆಯೋ ಅದು ಯಾವ ಮಹಾವೃಕ್ಷವನ್ನು ತಾಳಿ ಇನ್ಯಾರಿಗೆ ನೆರಳಾಗುತ್ತೋ ಗೊತ್ತಿಲ್ಲ. ನಮ್ಮ ನಡುವೆ ಅಂಥವ್ರು ಇರ್ತಾರೆ, ನಾವು ಗುರುತಿಸೋಕ್ಕೂ ನಮಗಾಗಲ್ಲ, ಯೋಗ್ಯತೆ ಇರೋದಿಲ್ಲ ಬಿಡಿ. ಅಂತೂ ಈ ಒಂದು ಶ್ರೇಷ್ಠ ದಿವಸ ನಾವು ಗೌರಿ, ಆ ಮಹಾ ತಾಯಿ ಲಲಿತಾ ಪರಮೇಶ್ವರಿ ಪ್ರಾರ್ಥನೆಯನ್ನು ಮಾಡಿ, ನಿಮ್ಮ ಸಂಕಲ್ಪ ಯಾವುದೇ ಇರಲಿ, ಆ ಲಲಿತಾ ಪರಮೇಶ್ವರಿಗೆ ವಿವಾಹ ಒಂದೇನಾ
ನಿಮಗೆ ಆರೋಗ್ಯ ಕೊಡೋ ಶಕ್ತಿ ಇಲ್ಲ, ಎಲ್ಲವನ್ನು ನಿಮ್ಮನ್ನೇ ಸೃಷ್ಟಿಸಿದಾಳಾಕೆ ಪಾಲಿಸುವಲ್ವ. ಹಾಗೆ ಆ ಒಂದು ತೀವ್ರತೆ ಬೇಕು. ಕನಿಷ್ಠ ನೀವು ಪೂಜೆ ಮಾಡುವ ಕಾಲವಾದರೂ ಆ ಗೌರಿಗೆ ಮೀಸಲಿಡಿ ಸಮಯವನ್ನು, ಭಕ್ತಿಯನ್ನು, ಎಲ್ಲವನ್ನು ಸಮರ್ಪಣಾ ಭಾವ ಬೇಕು. ಅದನ್ನು ಮಾಡಿ, ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಈ ದಿನ ಬುಧವಾರ ರಂಭಾ ವ್ರತ ಅಥವಾ ಗೌರಿ ಪೂಜೆ ಹಾಗೆ ಲಲಿತಾ ಪೂಜೆಯಿಂದ ಆಗುವಂತಹ ಲಾಭಗಳು, ಮದುವೆ ಆಗೋರು, ಮದುವೆಗೆ ಅಪೇಕ್ಷೆ ಪಟ್ಟವರಿಗೆ ಯಾವ ರೀತಿ ಫಲ ಸಿಗತ್ತೆ ಈ ವ್ರತದಿಂದ ಅನ್ನೋದನ್ನು ತಿಳಿಸ್ಕೊಟ್ರಿ. ಸಂದೇಶಗಳತ್ತ ಗಮನ ಹರಿಸೋಣ. ಮೊದಲಿಗೆ ಪ್ರದೀಪ್ ಅಂತ ಹಾವೇರಿಯಿಂದ, ಇವರ ಜನ್ಮ ದಿನಾಂಕ 21ನೇ ತಾರೀಕು 5ನೇ ತಿಂಗಳು 2000, ಸಮಯ ಮಧ್ಯಾಹ್ನ 12:10. MBA ಮುಗ್ದಿದೆ, ಕೆಲಸ ಸಿಗ್ತಾ ಇಲ್ಲ, ದಯವಿಟ್ಟು ಪರಿಹಾರ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಪ್ರದೀಪ್ ಅವರು ಪ್ರಶ್ನೆ, MBA ಆಗಿದೆ, ಕೆಲಸ ಸಿಗ್ತಾ ಇಲ್ಲ, ಪಾಪ ಜಾತಕ ನೋಡೋಣ, ಟೈಮ್ ಬರಬೇಕಲ್ಲ. ಕಾಲ ಬರದ ಹೊರತು ಯಾವ ಫಲವೂ ನಮಗೆ ಬರೋದಿಲ್ಲ. ಕಾಯಿಸುತ್ತೆ. ತುಂಬ ಚೆನ್ನಾಗಿ ಓದಿರ್ತಾರೆ, ಒಳ್ಳೆಯ ರ್ಯಾಂಕ್ ತೊಗೊಂಡಿರ್ತಾರೆ, ಇನ್ನೇನೋ ಸಾಧಿಸಿಬಿಟ್ಟಿರ್ತಾರೆ, ಆದರೆ ಅವಕಾಶಗಳು ತಪ್ಪಿ ಹೋಗುತ್ತೆ. ಏನು ಮಾಡೋದು? ಕಾರಣ ಕಾಲ. ಪ್ರಸ್ತುತ ತಮಗೆ ನಡೀತಾ ಇರತಕ್ಕಂಥದ್ದು ಈಗ ರವಿ ದಶೆಯಲ್ಲಿ ಈಗ ತಮಗೆ ಬುಧನ ಒಂದು ಕಾಲ ನಡೀತಾ ಇದೆ. ನೋಡಿ, ಬುಧ ನಿಮಗೆ ಲಾಭಾಧಿಪತಿ. ವಸ್ತುತಃ ಅವನು ಬುಧ ನಿಮಗೆ ಲಾಭಾಧಿಪತಿ, ಕರ್ಮಸ್ಥಾನದಲ್ಲಿರ್ತಕ್ಕಂಥದ್ದು. ನೋಡಿಪ್ಪ, ಈಗ ನೀವು ಆತಂಕ ಪಡುವ ಕಾಲ ಅಂತೂ ಇಲ್ಲ. ತಕ್ಷಣವೇ ನಿಮಗೆ ಕೆಲಸ ಸಿಗುವ ಸಾಧ್ಯತೆ ಖಂಡಿತ ಇದೆ. ಆದರೆ ನಿಮ್ಮ ಜಾತಕದಲ್ಲಿ ಒಂದು ತೊಡಕಿದೆ. ಏನಂದರೆ, ಕರ್ಮಾಧಿಪತಿ ಶುಕ್ರ ನಿಮ್ಮ ಜಾತಕದಲ್ಲಿ, ಕರ್ಮಾಧಿಪತಿ ಶುಕ್ರ ಮೌಢ್ಯನಾಗಿದ್ದಾನೆ. ಇದು ಸ್ವಲ್ಪ ಕೆಲಸಕ್ಕೆ ಸ್ವಲ್ಪ ಅತಂತ್ರ ಸ್ಥಿತಿ ಉಂಟು ಮಾಡ್ತಾ ಇದೆ. ಕರ್ಮಾಧಿಪತಿ ಬಲಿಷ್ಠನಾಗಿಲ್ಲದೇ ಹೋದರೆ ವಸ್ತುತಃ ಚೆನ್ನಾಗಿದೆ, ಅದು ಮಾನವೀಯ ಯೋಗವನ್ನು ಸೂಚಿಸುತ್ತೆ. ಆದರೆ ಫಲ ಮುರಟಿ ಹೋಗಿದೆ, ಮಡಚಿ ಹೋಗಿದೆ, ಹೀಗಾಗಿ ಅದಕ್ಕೆ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ. ಹತ್ತಿರದಲ್ಲಿ ಯಾವುದಾದ್ರು ಲಕ್ಷ್ಮೀ ಸನ್ನಿಧಾನ ಇದ್ದರೆ ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಸ್ವಲ್ಪ ಪರಿಮಳ ಭರಿತವಾದ ಹೂವನ್ನು, ಸ್ವಲ್ಪ ಅವರೆಕಾಳನ್ನು ತಗೊಂಡು ಹೋಗಿ ಕೊಡಿ. ಸ್ವಲ್ಪ ಜೊತೆಗೆ ತುಪ್ಪವನ್ನು ಘೃತ ಸಮರ್ಪಣೆ ಮಾಡಿದರೆ ತುಂಬ ಶ್ರೇಷ್ಠ ಫಲ ಹೇಳಿದೆ. ಹೀಗಾಗಿ 3 ತೊಗೊಂಡು ಹೋಗಿ ಕೊಡಿ ಪ್ರತಿ ಶುಕ್ರವಾರ. 16 ಶುಕ್ರವಾರ ಮಾಡಿ ನೋಡಿ, ಅಷ್ಟರಲ್ಲಿ ನಿಮಗೆ ಕೆಲಸ ಆಗುತ್ತೆ. ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಶ್ರಾವ್ಯ ಅಂತ ಉಡುಪಿಯಿಂದ, ಇವರ ಜನ್ಮ ದಿನಾಂಕ 22ನೇ ತಾರೀಕು 6ನೇ ತಿಂಗಳು 2008, ಬೆಳಗ್ಗೆ 10:31. ಇವರ ತಾಯಿಯ ಹೆಸರು ಪಾವನ ಅಂತ. ನಾನು ನನ್ನ ಮಗಳು ಶತ್ರುಗಳಾಗಿದ್ದೇವೆ, ಇದು ಜನ್ಮದೋಷ ಅಂತಾರೆ, ಇದಕ್ಕೇನಾದರೂ ಪರಿಹಾರ ಇದೆಯಾ ತಿಳಿಸಿ. ಅದರೊಟ್ಟಿಗೆ ಈ ವರ್ಷ 2nd PU PCMB ಓದ್ತಿದ್ದಾಳೆ, ಯಾವ ರೀತಿ ಫಲಿತಾಂಶ ಪಡೆಯಬಹುದು, ದೋಷವಿದ್ದರೆ ತಿಳಿಸಿ. ಓದಿನ ಬಗ್ಗೆ ಆಸಕ್ತಿ ಕಡಿಮೆ ಕಾಣಿಸ್ತಾ ಇದೆ, ಆಸಕ್ತಿ ಬರೋಕೆ ಏನು ಮಾಡಬೇಕು ಅನ್ನೋದು ಪ್ರಶ್ನೆ. ಶ್ರಾವ್ಯ ಅವರ ಪ್ರಶ್ನೆ ಪಾಪ ತಾಯಿ ಮಕ್ಕಳ ಸಮಸ್ಯೆ ಅಲ್ವಾ? ಅವ್ರ ತಾಯಿ ಕೇಳಿರೋದು. ಅದು ತಾಯಿ ಕೇಳಿದ್ದಾರೆ. ಜಾತಕ ನೋಡೋಣ. ಕೆಲವೊಂದು ಸಲ ಮನೆಯಲ್ಲಿ ಶತ್ರುತ್ವ ಬೆಳೆದು ಬಿಡುತ್ತೆ, ತಂದೆ ಮಕ್ಕಳಲ್ಲಿ ಬರುತ್ತೆ ಆ ಮಹಾದ್ವೇಷ. ನಾವು ಇದನ್ನು ಈ ಹೊತ್ತು ನೆನ್ನೆ ಎಲ್ಲ ಪುರಾಣಗಳ ಕಾಲದಿಂದಲೂ ಕೇಳ್ತಾ ಇದ್ವಿ. ಪ್ರಹ್ಲಾದನಿಗಿರಲಿಲ್ವಾ ಅಪ್ಪನೇ ಮಹಾಶತ್ರುವಾಗಿ ಕಾಡಲಿಲ್ವಾ? ಸಾಯಿಸಲಿಕ್ಕೂ ಹೋದ್ನಲ್ಲ, ಅವನು ಎಷ್ಟು ಬಗೆಗಳಲ್ಲಿ ಸಾಯಿಸೋ ಪ್ರಯತ್ನ ಮಾಡ್ತಾ ಹೇಳಿ. ಹಾಗಾಗುತ್ತೆ. ಯಾವುದೋ ಆ ಜನ್ಮ ವೈರಿಗಳು, ಯಾವ ಹೋದ ಜನ್ಮದಲ್ಲಿ ಏನಾಗಿದೆಯೋ ಈ ದಿವಸ ಮಗಳಾಗಿ ಹುಟ್ಟುಬಿಟ್ಟು ಅಂತ ಅನಿಸ್ಲಿಕ್ಕೆ ಶುರುವಾಗುತ್ತೆ, ಅಥವಾ ಮಗನಾಗಿ ಹುಟ್ಟಿ ಈ ಥರ ಆಗುತ್ತೆ. ಇಲ್ಲಿ ವಸ್ತುತಃ ನಿಮ್ಮ ಇವರ ಜಾತಕವನ್ನು ಪರಿಶೀಲಿಸಿದ ಇದು ಸಿಂಹಲಗ್ನ, ಚತುರ್ಥಾಧಿಪತಿ ಕುಜ ಲಗ್ನದಲ್ಲೇ ಇದ್ದಾನೆ, ಶನಿ ಜೊತೆಗಿದ್ದಾನೆ. ಶನಿ ಕುಜರು ಒಟ್ಟಾದರೆ ಸ್ವಲ್ಪ ವಿರೋಧ, ಕೋಪ, ಸ್ವಲ್ಪ ಸಿಟ್ಟು, ಸೆಡವು, ಅಹಂಕಾರ ಇದೆಲ್ಲ ಉಂಟಾಗುತ್ತೆ. ಆ ಮಕ್ಕಳಿಗೆ ಒಂದು ಹಂತದ ಮೆಚುರಿಟಿ ಬರಬೇಕು, ಅಲ್ಲಿವರೆಗೆ ಹೀಗೆ ಆಡ್ತಾ ಇರ್ತಾರೆ. ಯಾವಾಗ ಇದು ಬರುತ್ತೆ ಅಂದರೆ, ಅವ್ರ ಮಕ್ಕಳನ್ನು ಅವ್ರು ಓದಿಸುವ ಲೆವೆಲಿಗೆ ಬರ್ತಾರಲ್ಲ, ಅಲ್ಲಿವರೆಗೂ ಇಂಥದ್ದಿರುತ್ತೆ. ಯಾವಾಗ ಫೀಸ್ ಕಟ್ಟಲಿಕ್ಕೆ ಸ್ವಲ್ಪ ಪರದಾಟ ಆಗುತ್ತೋ, ಅಥವಾ ಯಾವಾಗ ಮಕ್ಕಳ ಆರೋಗ್ಯ ಹದಗೆಟ್ಟಾಗ ಹಾಸ್ಪಿಟ್ಲಿಗೆ ಹೋಗಬೇಕಾದ ಪರಿಸ್ಥಿತಿಗೆ ಎದುರಾಗುತ್ತೋ, ಅಲ್ಲಿವರೆಗೆ ಈ ಅಹಂಕಾರ ಹೋಗಲ್ಲ. ಏನು ಮಾಡೋದು? ಪ್ರಸ್ತುತ ಇವಾಗ ಕಾಲವನ್ನು ನೋಡಿದ್ರೆ ರಾಹು ದಶೆಯಲ್ಲಿ ಇವರಿಗೆ ನಡೀತಾ ಇರತಕ್ಕಂಥದ್ದು ಶನಿಕಾಲ ನಡೀತಾ ಇದೆ. ಶನೈಶ್ಚರ ಶತ್ರು ಕ್ಷೇತ್ರದಲ್ಲಿದ್ದಾನೆ. ಹೀಗಾಗಿ ಹಾಗಾಗುತ್ತೆ. ಈಶ್ವರ ಸನ್ನಿಧಾನಕ್ಕೆ ಅವನು ಕೋಪ ಶಮನ ಮಾಡುವನು ಯಾರು ಅಂದರೆ ಪರಮೇಶ್ವರ. ಆ ರುದ್ರ ಪ್ರಶ್ನ ಇದೆಯಲ್ಲ, ಇದನ್ನು ಈಶ್ವರ ಸನ್ನಿಧಾನದಲ್ಲಿ ಹೋಗಿ ರುದ್ರಾಭಿಷೇಕ ಮಾಡಿಸಿ, ಮತ್ತು ನಿಮ್ಮ ಇಬ್ಬರ ಹೆಸರಿನಲ್ಲಿ ಮನ್ಯು ಸೂಕ್ತ ಪಾರಾಯಣ ಮಾಡಿಸಿ. ಮನ್ಯು ಅಂದ್ರೇ ಅದು ಕೋಪ, ಉಗ್ರತೆ, ಅದನ್ನು ಶಮನ ಮಾಡುತ್ತೆ. ಮನ್ಯು ಸೂಕ್ತ ಪಾರಾಯಣ ಮಾಡಿಸಿ. ಇವೆರಡು ತುಂಬ ಒಳ್ಳೆಯದು. ಪ್ರಯತ್ನ ಮಾಡಿ. ಈ ಪ್ರಯತ್ನಕ್ಕೆ, ಆ ಮಂತ್ರಕ್ಕೊಂದು ಶಕ್ತಿ ಇದೆ, ಅನುಕೂಲ ಆಗುತ್ತೆ. ಆತಂಕ ಮಾಡ್ಕೋಬೇಡಿ. ಅವರ ವಿದ್ಯಾಭ್ಯಾಸ ಇತ್ಯಾದಿ ಎಲ್ಲ ಗಮನಿಸ್ಕೊಂಡ್ರೆ ವಸ್ತುತಃ ಚೆನ್ನಾಗಿದೆ.
ಒಳ್ಳೆಯ ಹಂತಕ್ಕೆ ಹೋಗ್ತಾರೆ, ಒಳ್ಳೆಯ ಸಂಪಾದನೆಯೂ ಆಗುತ್ತೆ, ಗೌರವ ಸಂಪಾದಿಸ್ತಾರೆ. ಕಾಲ ಸ್ವಲ್ಪ ಕೆಟ್ಟದಾಗಿದೆ, ಪರಿಹಾರ ಆಗುತ್ತೆ ಈ ಅಭಿಷೇಕ ಮಾಡಿಸೋದ್ರಿಂದ. ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ನಯನ ಅಂತ ಚಿಕ್ಕನಾಯಕನಹಳ್ಳಿಯಿಂದ. ಇವರ ಜನ್ಮ ದಿನಾಂಕ 16ನೇ ತಾರೀಕು 5ನೇ ತಿಂಗಳು 2003 ಬೆಳಗಿನ ಜಾವ 2:30 ಮದುವೆ ಬಗ್ಗೆ ತಿಳಿಸಿ ಅನ್ನೋದು ಪ್ರಶ್ನೆ. ನಯನ ಅವರ ಪ್ರಶ್ನೆ ಅದು ವಿವಾಹಕ್ಕೆ ಸಂಬಂಧಿಸಿದೆ ಅಲ್ಲ? ಜಾತಕ ನೋಡೋಣ. ನೋಡಿ, ತಮ್ಮದು ಮೀನ ಲಗ್ನವಾಗಿದೆ. ಲಗ್ನದಿಂದ ಸಪ್ತಮಾಧಿಪತಿ ಬುಧ ಇಲ್ಲಿ ಕುಜಕ್ಷೇತ್ರದಲ್ಲಿ ದ್ವಿತೀಯದಲ್ಲಿರ್ತಕ್ಕಂಥದ್ದು ಶುಕ್ರನ ಜೊತೆಗೆ. ಶುಕ್ರ ಚೆನ್ನಾಗಿದ್ದಾನೆ. ನಿಮಗೆ ನವಾಂಶದಲ್ಲಿ ಬುಧ ತನ್ನದೇ ಅಂಶ ಉಚ್ಚಾಂಶ ತೊಗೊಂಡಿದ್ದಾನೆ, ತುಂಬ ಚೆನ್ನಾಗಿದೆ ಇವರೇ, ನೀವು ಆತಂಕ ಮಾಡ್ಕೋಬೇಡಿ, ಚೆನ್ನಾಗಿದೆ. ಪ್ರಸ್ತುತ ಶನಿ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ರಾಹುವಿನ ಭುಕ್ತಿ ನಡೀತಾ ಇದೆ. ನಿಮಗೆ ನೋಡಿ 2027 ಸೆಪ್ಟೆಂಬರ್, ಮುಂದಿನ ಸೆಪ್ಟೆಂಬರ್ ನಂತರದಲ್ಲಿ ವಿವಾಹಕ್ಕೆ ಒಳ್ಳೆಯ ಕಾಲ. ಲಗ್ನಾಧಿಪತಿ ಬಲಿಷ್ಠನಾಗಿದ್ದಾನೆ ಉಚ್ಚಸ್ಥಾನದಲ್ಲಿ, ಅವನ ಟೈಮ್ ಶುರುವಾಗುತ್ತೆ ಮುಂದಿನ ವರ್ಷ ಸೆಪ್ಟೆಂಬರ್ ನಂತರದಲ್ಲಿ. ಹೀಗಾಗಿ ಸೆಪ್ಟೆಂಬರ್ ಚೆನ್ನಾಗಿದೆ, ಒಳ್ಳೆಯ ಮನೆ ಸೇರ್ತೀರ, ತುಂಬ ಚೆನ್ನಾಗಿದೆ, ಚೆನ್ನಾಗಿರ್ತೀರ ಕೂಡ. ಧನಾಧಿಪತಿ ಬಲಿಷ್ಠನಾಗಿದ್ದಾನೆ, ಜಾತಕ ತುಂಬ ಚೆನ್ನಾಗಿದೆ ಅವರೇ, ಒಳ್ಳೆಯದಾಗಲಿ, ಚೆನ್ನಾಗಿರ್ತೀರ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಶೀಲಾ ದೇವರಾಜು ಅಂತ ದೊಡ್ಡಬಳ್ಳಾಪುರದಿಂದ. ಇವರ ಜನ್ಮ ದಿನಾಂಕ 5ನೇ ತಾರೀಕು 12ನೇ ತಿಂಗಳು 2000, ಹುಟ್ಟಿದ ಸಮಯ 6:25 ಸಂಜೆ. ಮದುವೆ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಶೀಲಾ ಅವರ ಪ್ರಶ್ನೆ ಅದು ಕೂಡ ವಿವಾಹಕ್ಕೆ ಸಂಬಂಧಿಸಿದೆ. ಹೌದು. ಜಾತಕ ನೋಡೋಣ. ನೋಡಿ, ತಮ್ಮದು ವೃಷಭ ಲಗ್ನವಾಗಿದೆ. ಲಗ್ನದಿಂದ ಸಪ್ತಮ ಸ್ಥಾನದ ಅಧಿಪತಿ ಕುಜ ನಿಮ್ಮ ಜಾತಕದಲ್ಲಿ ಬುಧನ ಮನೆಯಲ್ಲಿದ್ದಾನೆ, ಬುಧ ಕುಜನ ಮನೆಯಲ್ಲಿದ್ದಾನೆ. ಇದೊಂದು ಪರಿವರ್ತನೆ, ಶತ್ರುಗಳ ಪರಿವರ್ತನೆಯಾಗಿದೆ ಇದು. ನೋಡಿ, ರವಿ ಬುಧ ಮತ್ತು ಶನೈಶ್ಚರ ಇಷ್ಟು ಗ್ರಹ ಶಾಂತಿ, ಕೇತು ಅಷ್ಟಮದಲ್ಲಿದ್ದಾನೆ. ಗ್ರಹ ಶಾಂತಿ ಬೇಕು ನಮಗೆ. ಸ್ವಲ್ಪ ಜಾತಕದಲ್ಲಿ ಸಪ್ತಮ ಸ್ಥಾನ ಸ್ವಲ್ಪ ಸಮಾಧಾನಕರ ಇಲ್ಲ. ಹೀಗಾಗಿ ಗ್ರಹಗಳ ಆರಾಧನೆಯಿಂದ ಆ ತೊಡಕು ನಿವಾರಣೆಯಾಗುತ್ತೆ. ಗ್ರಹಾನುಗ್ರಹ ಆಗಿಬಿಟ್ರೆ ಇನ್ನೇನು ಈ ತೊಡಕಿಲ್ಲ. ಯಾರಿಂದ ನಮಗೆ ತೊಡಕು ಉಂಟಾಗಿದೆಯೋ ಅವರು ಪ್ರಾರ್ಥನೆ ಮಾಡಿದ್ರೆ ತಾನೇ. ನಮಗೊಬ್ಬರು ಶತ್ರುಗಳಿದ್ದಾರೆ ಅಂದರೆ ಅವ್ರ ಬಳಿಗೆ ಹೋಗಿ ಪರಿಹರಿಸ್ಕೊಂಡ್ರೆ ಸರಿ, ಬಹಳ ಒಳ್ಳೆಯದು. ನಮ್ಮ ವ್ಯವಹಾರ ಬೇಡಿ, ಇದು ವಿಚಿತ್ರ. ನೀವು ಎಷ್ಟು ಸಾಮು ಹೊಡೆದ್ರು, ಎಷ್ಟು ಸಮಾಧಾನ ಮಾಡಿದ್ರು ಆಗಲ್ಲ, ದೇವತೆಗಳು ಹಾಗಲ್ಲ. ಮಂತ್ರ ಪ್ರಾರ್ಥನೆ ಮಾಡಿಬಿಟ್ರೆ ಸಾಕು, ಅನುಗ್ರಹ ಮಾಡಿಬಿಡ್ತಾರೆ. ಹೀಗಾಗಿ ಈ ಗ್ರಹಶಾಂತಿಯನ್ನು ದಯವಿಟ್ಟು ಮಾಡಿಸಿ, ಆಮೇಲೆ ಸರಿ ಹೋಗುತ್ತೆ, ಯೋಚನೆ ಮಾಡೋದು ಬೇಡ. ಪ್ರಸ್ತುತ ಕಾಲವನ್ನು ನೋಡಿದ್ರೆ ಬುಧ ದಶೆಯಲ್ಲಿ ತಮಗೀಗ ಕುಜ ಭುಕ್ತಿ ನಡೀತಾ ಇದೆ. ಈಗ ಕಾಲವೇ, ಪ್ರಯತ್ನ ಮಾಡಿದ್ರೆ ಅವಕಾಶ ಇದೆ ಇವರೇ. ಹೀಗಾಗಿ ಗ್ರಹಶಾಂತಿ ಮಾಡಿಸಿ ಪ್ರಯತ್ನ ಪಟ್ಟರೆ ಆಗಿಬಿಡುತ್ತೆ ವಿವಾಹ, ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಗುರುಚೇತನ್ ಅಂತ ವಿಜಯಪುರದಿಂದ. ಇವರ ಜನ್ಮ ದಿನಾಂಕ 14ನೇ ತಾರೀಕು 7ನೇ ತಿಂಗಳು 2008 ಬೆಳಗ್ಗೆ 6:57. ಶಿಕ್ಷಣದ ಬಗ್ಗೆ ತಿಳಿಸಿ ಅನ್ನೋದು ಪ್ರಶ್ನೆ. ಗುರುಚೇತನ್ ಅವರ ಪ್ರಶ್ನೆ ಅದು ಶಿಕ್ಷಣಕ್ಕೆ ಸಂಬಂಧಿಸಿದೆ. ಜಾತಕ ನೋಡೋಣ. ನೋಡಿ, ಇದು ತಮ್ಮದು ಕರ್ಕಟಕ ಲಗ್ನವಾಗಿದೆ. ಲಗ್ನದಿಂದ ಪಂಚಮಾಧಿಪತಿ ಕುಜ ದ್ವಿತೀಯದಲ್ಲಿ ಶನಿ ಜೊತೆಗಿದ್ದಾನೆ. ಕುಜ ಚೆನ್ನಾಗಿರೋದ್ರಿಂದ ನೀವು ಪ್ಯಾರಾಮೆಡಿಕಲ್ ಟ್ರೈ ಮಾಡಬಹುದು, ಅದಕ್ಕೆ ಅವಕಾಶ ಮತ್ತು ಅದು ಚೆನ್ನಾಗಿದೆ. ಇಲ್ಲ ಮೆಕ್ಯಾನಿಕಲ್ ಇವುಗಳನ್ನ ಟ್ರೈ ಮಾಡಬಹುದು, ಅದು ತುಂಬ ಚೆನ್ನಾಗಿದೆ. ಹೀಗಾಗಿ 2 ಕ್ಷೇತ್ರಗಳನ್ನು ಆಯ್ಕೆ ಮಾಡ್ಕೊಳ್ಳಿ, ಅವೆರಡರಲ್ಲೂ ತುಂಬ ಉನ್ನತಿ ಕಾಣಲಿಕ್ಕೆ ಅವಕಾಶ ಇದೆ. ನಿಮಗೀಗ ಬುಧ ದಶೆ ನಡೀತಾ ಇದೆ. ಬುಧ ದಶೆಯಲ್ಲಿ ಈಗ ರಾಹು ಭುಕ್ತಿ, ಕುಜನ ಪ್ರಾರಂಭ, ರಾಹು ಶುರುವಾಗುತ್ತೆ ಮುಂದೆ. ನೀವು ಸುಬ್ರಹ್ಮಣ್ಯನ ಆರಾಧನೆ ಮಾಡಿ, ಚೆನ್ನಾಗಿದೆ, ತೊಂದರೆ ಇಲ್ಲ, ನಿಮಗೆ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಸುಬ್ರಹ್ಮಣ್ಯನ ಆರಾಧನೆಯಿಂದ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ನಿರಂತರವಾಗಿ ಸುಬ್ರಹ್ಮಣ್ಯ ಪ್ರಾರ್ಥನೆ, ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಬರತಕ್ಕಂಥದ್ದು, ಪೂಜೆ ಮಾಡ್ತಕ್ಕಂಥದ್ದು, ಅಭಿಷೇಕ ಮಾಡಿಸೋದು, ಯಾವುದಾದ್ರೂ ಸರಿ, ಅಂತೂ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಶಾಸ್ತ್ರಿಗಳೇ, ಮೊದಲ 6 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ಕುಜನ್ನು ಕಾಣ್ತಾ ಇದ್ವಿ. ಮಿಥುನ ರಾಶಿಯಲ್ಲಿ ಅಲ್ಲಿ ಚಂದ್ರ, ರವಿಚಂದ್ರ ಮತ್ತು ಬುಧರನ್ನು ಕಾಣ್ತಾ ಇದ್ವಿ. ಗುರು ಶುಕ್ರ ಇದ್ದಾರೆ, ಅದು ಕರ್ಕಟಕ ರಾಶಿಯಲ್ಲಿ. ಕೇತು ಜೊತೆಗೆ ದಿವಸ ಮಾಂದಿ ಉದಯಾಗಿದೆ, ಅದು ಸಿಂಹ ರಾಶಿಯಲ್ಲಿ. ಇನ್ನು ರಾಹು ಶನೈಶ್ಚರರು ಕುಂಭ ಮೀನಗಳಲ್ಲಿದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ನಿಮಗೆ ಧೈರ್ಯ, ಉತ್ಸಾಹ, ಸಾಹಸ, ಪರಾಕ್ರಮ ಇವುಗಳಲ್ಲಿ ಆಸಕ್ತಿ ಬರುತ್ತೆ. ಸ್ಪೋರ್ಟ್ಸ್, ಕ್ರೀಡೆಗಳಲ್ಲಿ ಆಸಕ್ತಿ ಬರತಕ್ಕಂಥದ್ದು. ಇನ್ಯಾವುದೋ ಒಂದು ಸಾಹಸ, ಪರಾಕ್ರಮ, ಟ್ರೆಕ್ಕಿಂಗ್ ಮಾಡೋಣ, ಮತ್ತಿನ್ನೇನೋ ಒಂದು ಈ ಥರ ಸಾಹಸಗಳು ಅಂಥದ್ದೊಂದು ಮನಸ್ಸಿಗೆ ಬಿತ್ತನೆಯಾಗುತ್ತೆ. ಇನ್ನು ಉಳಿದ ಹಾಗೆ ಕೃಷಿಕರಿಗೆ ತುಂಬ ಚೆನ್ನಾಗಿದೆ.
ಬಂಧುಗಳು ಸ್ನೇಹಿತರಲ್ಲಿ ತುಂಬ ಪ್ರೀತಿ ವಿಶ್ವಾಸ ಚೆನ್ನಾಗಿರುತ್ತೆ ಈ ದಿವಸ. ಯಾವುದೇ ತಕರಾರು, ಘರ್ಷಣೆ, ಗಲಾಟೆ ಅಷ್ಟಾಗಿ ಇಲ್ಲ. ಈವನ್ ವಾಟ್ಸಪ್ ಗ್ರೂಪ್ಗಳಲ್ಲೂ ಜಗಳ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ಆ ರೀತಿಯ ಒಂದು ಒಳ್ಳೆಯ ಫಲ. ಇನ್ನು ಸಂಗಾತಿಯಲ್ಲಿ ಸಾಮರಸ್ಯ, ಪ್ರೀತಿ ವಿಶ್ವಾಸ ಚೆನ್ನಾಗಿದೆ ಈ ದಿವಸ. ಮಕ್ಕಳಲ್ಲಿ ಸ್ವಲ್ಪ ಕಿರಿಕಿರಿ ಉಂಟಾಗಬಹುದು. ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿವಸ ನಿಮಗೆ ಕುಟುಂಬ ಸೌಖ್ಯ, ಹಿರಿಯರಿಂದ ಸಹಕಾರಗಳು ಉಂಟಾಗ್ತಕ್ಕಂಥದ್ದು, ಶಿಕ್ಷಣ ಕ್ಷೇತ್ರದಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ಮತ್ತು ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ, ಹಿರಿಯರ ಸಹಕಾರ ಸಿಗ್ತಕ್ಕಂಥದ್ದು ಚೆನ್ನಾಗಿದೆ ಈ ದಿವಸ. ಸಂಗಾತಿಯಲ್ಲಿ ಸಾಮರಸ್ಯ, ಪ್ರೀತಿ ವಿಶ್ವಾಸ. ಮುಖ್ಯವಾಗಿ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಉಂಟಾಗಬಹುದು, ಹುಷಾರು. ಗ್ರಾಮ ದೇವತಾ ದರ್ಶನ ಮಾಡಿ. ಮಿಥುನ ರಾಶಿಯವರಿಗೆ ಈ ದಿವಸ ನಿಮಗೆ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ, ಸಹಾಯ ಸಹಕಾರಗಳು, ಬುದ್ಧಿಶಕ್ತಿ ಚೆನ್ನಾಗಿದೆ ಈ ದಿವಸ. ಬಂಧು ಮಿತ್ರರಲ್ಲಿ ಆತ್ಮೀಯತೆ ಉಂಟಾಗುತ್ತೆ ಈ ದಿವಸ. ನಿಮಗೆ ಸ್ವಲ್ಪ ಭಯವನ್ನು ಸೂಚಿಸ್ತಾ ಇದೆ. ಅಚಾನಕ್ಕಾಗಿ ಬರತಕ್ಕಂಥ ಸಮಸ್ಯೆಗಳು ನಿಮ್ಮನ್ನು ಸ್ವಲ್ಪ ಭ್ರಾಂತಿಗೊಳಿಸುತ್ತೆ, ದಿಗ್ಭ್ರಮೆಗೊಳಿಸುತ್ತೆ. ಹೀಗಾಗಿ ಆಂಜನೇಯನ ಪ್ರಾರ್ಥನೆ ಮಾಡಿ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ದಿವಸ ಅತಿ ವ್ಯಯ ಸೂಚಿಸ್ತಾ ಇದೆ ಇವರೇ. ಹೀಗಾಗಿ ಎಲ್ಲಿ ಹೋದರೂ ಒಂದು ಸ್ವಲ್ಪ ಖರ್ಚಾಯ್ತಲ್ಲ ಅಂತಕ್ಕಂಥದ್ದಾಗುತ್ತೆ. ಮತ್ತು ಈ ದಿವಸ ಕೆಲಸಗಳಲ್ಲಿ ತೊಂದರೆ ಇಲ್ಲ, ಅನುಕೂಲದ ವಾತಾವರಣ ಇದೆ. ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಹೆಚ್ಚಿನ ಸಹಾಯ ಸಹಕಾರ ಕಾಣ್ತೀರ. ಮತ್ತು ಈ ದಿವಸ ಕುಟುಂಬದಲ್ಲಿ ಸ್ವಲ್ಪ ಘರ್ಷಣೆಗಳು, ಹಣವ್ಯಯ, ಕುಟುಂಬ ಘರ್ಷಣೆ ಇವೆರಡು ಪ್ರಧಾನವಾಗಿದೆ. ಇದ್ರ ಕಡೆ ಗಮನ ಇರಲಿ. ತಪ್ಪದ ಲಲಿತಾ ಸನ್ನಿಧಾನದಲ್ಲಿ ಅಥವಾ ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸೋದನ್ನು ಮರಿಬೇಡಿ ಈ ದಿವಸ, ತಪ್ಪದೆ ಹೋಗಿ ಬನ್ನಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಸ್ವಲ್ಪ ಪ್ರೇಯರು ಇದೆ, ಕೆಲಸದ ಒತ್ತಡವೂ ಉಂಟಾಗುವ ಲಕ್ಷಣ ಇದೆ. ಔಷಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ಲಾಭದಾಯಕವಾಗಿದೆ. ಮತ್ತು ಈ ಜನಸೇವೆ, ಯಾವುದನ್ನು ರಾಜಕೀಯ ಅಂತೀವೋ ಅವುಗಳಲ್ಲಿ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಮತ್ತು ಸಹಕಾರಗಳು ಸಿಗೋದು, ನಿಮ್ಮ ಮಾತಿಗೆ ಬೆಲೆ ಉಂಟಾಗ್ತಕ್ಕಂಥದ್ದು ಈ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ತಂದೆ ಮಕ್ಕಳಲ್ಲಿ ವಿಶ್ವಾಸ, ಪ್ರೀತಿ ಚೆನ್ನಾಗಿದೆ. ಧರ್ಮ ಕಾರ್ಯಗಳು, ಕ್ಷೇತ್ರ ದರ್ಶನ, ಆ ರೀತಿಯಲ್ಲಿ ಒಂದು ಶುಭ ಒಂದು ವಾತಾವರಣ ಅಥವಾ ಶುಭ ಫಲವನ್ನು ಕಾಣ್ತೀರ ನೀವು. ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ. ಹೀಗಾಗಿ ಗಣಪತಿ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ಈ ದಿವಸ ಕೆಲಸಗಳಲ್ಲಿ ತುಂಬ ಚೆನ್ನಾಗಿದೆ, ಲಾಭವನ್ನು ಗಳಿಸ್ತೀರಾ. ಕೆಲಸದಲ್ಲಿ ಮತ್ತೊಬ್ಬರ ಸಹಾಯವೂ ಸಿಗ್ತಕ್ಕಂಥ ಒಂದು ಸಾಧ್ಯತೆ ಇದೆ, ಚೆನ್ನಾಗಿದೆ ಈ ದಿವಸ. ನಿಮಗೆ ಪ್ರೀತಿ ವಿಶ್ವಾಸ ಸ್ನೇಹಿತರಲ್ಲಿ ತುಂಬ ಚೆನ್ನಾಗಿದೆ ಈ ದಿವಸ. ನಿಮಗೂ ಕೂಡ ವ್ಯಯ ಸೂಚಿಸ್ತಾ ಇದೆ ಮತ್ತು ಕಣ್ಣಿನ ಬಾಧೆ ಸೂಚಿಸ್ತಾ ಇದೆ. ಹೀಗಾಗಿ ಹುಷಾರು. ಈ ಕಣ್ಣಿನ ವಿಚಾರದಲ್ಲಿ ನಿಧಾನ, ಓಡಾಡುವಾಗ ಎಚ್ಚರ ಇರಲಿ, ತಾಗಿಸ್ಕೊಂಡ್ಬಿಡ್ತಾರೆ ಕಣ್ಣಿಗೇನು, ಆ ರೀತಿಯಲ್ಲಿದೆ. ನಾರಾಯಣ ಸ್ಮರಣೆ ಮಾಡಿ. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಸಹಾಯ ಸಹಕಾರ, ನಿಮ್ಮ ಕೆಲಸಗಳಿಗೆ ಒಂದು ಸಾರ್ಥಕತೆ ಉಂಟಾಗ್ತಕ್ಕಂಥದ್ದು, ಗೌರವ ಸಿಗೋ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ. ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ. ಇನ್ನು ಲಾಭವೂ ಇದೆ ಈ ದಿವಸ. ವಿದೇಶ ಸಂಪರ್ಕ ಆಗಬಹುದು ಅಥವಾ ಇನ್ಯಾವುದೋ ವ್ಯವಹಾರ ವಹಿವಾಟಿನಲ್ಲಿ ಹೆಚ್ಚಿನ ಆದಾಯ ಗಳಿಕೆಗೆ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಸಂಗಾತಿಯಲ್ಲಿ ಪ್ರೀತಿ ವಿಶ್ವಾಸ ಅನುರಾಗ ಚೆನ್ನಾಗಿದೆ, ಹೆಚ್ಚಿನ ಪಾಲು ಚೆನ್ನಾಗಿದೆ ಈ ದಿವಸ. ಮನೆ ದೇವರ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಸ್ವಲ್ಪ ತೊಡಕುಗಳನ್ನು ಸೂಚಿಸ್ತಾ ಇದೆ. ತೊಡಕು, ಅಸಮಾಧಾನ, ಮನಸ್ಸಿಗೆ ಬೇಸರ, ವ್ಯಥೆ, ಇರತಕ್ಕಂಥ ಸ್ಥಾನದಲ್ಲಿ ಅಭದ್ರತೆ ಇದನ್ನು ಸೂಚಿಸ್ತಾ ಇದೆ ಈ ದಿವಸ. ಸ್ವಲ್ಪ ಹುಷಾರು. ಸ್ತ್ರೀಯರು ಅಷ್ಟೇ ಸ್ವಲ್ಪ ದುಃಖದ ಅಪಮಾನ, ಆ ಸಾಧ್ಯತೆ ಸೂಚಿಸ್ತಾ ಇದೆ ಈ ದಿವಸ. ನಿಮಗೆ ಬಲ ಇಲ್ಲ ಅಂತಲ್ಲ, ಜನ್ಮಾಧಿಪತಿ ಕುಜ ಚೆನ್ನಾಗಿದ್ದಾನೆ, ಹೀಗಾಗಿ ಧೈರ್ಯ ಇರುತ್ತದೆ. ಇದಕ್ಕೆ ನೀವು ಇನ್ನೂ ಹೆಚ್ಚಿನ ಅನುಕೂಲಕ್ಕೆ ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ. ಇನ್ನು ಧನುರಾಶಿ. ಧನುರಾಶಿಯವರಿಗೆ ಈ ದಿವಸ ನಿಮಗೆ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ, ಕೆಲಸ ಕಾರ್ಯಗಳಲ್ಲಿ ಸಹಕಾರ ಸಿಗುತ್ತೆ ಈ ದಿವಸ. ಸಂಗಾತಿಯಲ್ಲಿ ಸಣ್ಣ ಪ್ರಮಾಣದ ಒಂದು ವ್ಯತ್ಯಾಸ, ಮನಸ್ತಾಪ ಬರೋ ಸಾಧ್ಯತೆ ಸೂಚಿಸ್ತಾ ಇದೆ. ಆದರೆ ಮಕ್ಕಳ ವಿಚಾರದಲ್ಲಿ ತುಂಬ ಚೆನ್ನಾಗಿದೆ. ಹೈಯರ್ ಸ್ಟಡೀಸ್ ಅವರಿಗೆ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಸಿಗುತ್ತೆ. ತಂದೆ ಮಕ್ಕಳಲ್ಲಿ ಈ ದಿವಸ ಮನಸ್ತಾಪ ಇದೆ ಈ ದಿವಸ. ಹೀಗಾಗಿ ತಾಯಿ ಮಕ್ಕಳು ಚೆನ್ನಾಗಿರುತ್ತೆ, ತಂದೆ ಮಕ್ಕಳಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಸೂಚಿಸ್ತಾ ಇದೆ ಈ ದಿವಸ. ಈಶ್ವರ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ಅನುಕೂಲದ ಒಂದು ಫಲವನ್ನು ಸೂಚಿಸ್ತಾ ಇದೆ. ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಹರಳಿನ ವ್ಯಾಪಾರಗಳು, ವಸ್ತ್ರ ವ್ಯಾಪಾರಿಗಳು, ಈ ಆರ್ನಮೆಂಟ್ಸ್ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ, ಲಾಭಗಳಿಗೆ ಅವಕಾಶ ಇದೆ. ಮತ್ತು ಭೂ ವ್ಯವಹಾರಗಳಲ್ಲಿ ಹೆಚ್ಚಿನ ಲಾಭ ಉಂಟಾಗ್ತಕ್ಕಂಥ ಸಾಧ್ಯತೆ ಇದೆ. ನಿವೇಶನ ಖರೀದಿಯೋ ಮತ್ತೊಂದು ಅವುಗಳ ಚಿಂತನೆ ಬರುತ್ತೆ. ಮತ್ತು ಈ ದಿವಸ ನಿಮಗೆ ಸ್ವಲ್ಪ ಹೆಣ್ಮಕ್ಕಳಿಗೆ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ.
ನಿಮಗೆ ವಸ್ತು ನಷ್ಟತೆಯನ್ನು ಸೂಚಿಸ್ತಾ ಇದೆ. ಹೀಗಾಗಿ ದುರ್ಗಾ ಪ್ರಾರ್ಥನೆ ಮಾಡಿ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ, ಶ್ರದ್ಧೆ ಚೆನ್ನಾಗಿದೆ, ಅನುಕೂಲ ಉಂಟಾಗುತ್ತೆ. ಸ್ವಲ್ಪ ಮಟ್ಟಿಗೆ ನಿಮಗೆ ಮನಸ್ಸು ಗೊಂದಲದ ವಾತಾವರಣ ಸೂಚಿಸ್ತಾ ಇದೆ. ಈ ದಿವಸ ತುಂಬ ಡಿಸ್ಟರ್ಬ್ ಆಗ್ತೀರಾ. ಅದ ಇದಂತ ಈ ಥರದ್ದು ಗೊಂದಲದ ವಾತಾವರಣ ಸೂಚಿಸ್ತಾ ಇದೆ. ಸಂಗಾತಿ ಜೊತೆಗೆ ಮನಸ್ತಾಪ, ಭಿನ್ನಾಭಿಪ್ರಾಯ ಇದ್ದೇ ಇದೆ. ಅದು ನಿಮ್ಮನ್ನು ಡಿಸ್ಟರ್ಬ್ ಮಾಡುತ್ತೆ ಈ ದಿವಸ. ಹೀಗಾಗಿ ಶಿವಶಕ್ತಿಯರ ಆರಾಧನೆ, ಪಾರ್ವತಿ ಪರಮೇಶ್ವರನ ಸ್ತುತಿ ಮಾಡೋದು ತುಂಬ ಒಳ್ಳೆಯದು. ಮೀನರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಇದೆ. ಬಂಧುಗಳಲ್ಲಿ, ಮಿತ್ರರಲ್ಲಿ ಒಂದು ರೀತಿಯ ಸಹಾಯ, ಸಹಕಾರ, ಪ್ರೀತಿ ಕಾಣ್ತೀರ. ಸಂಗಾತಿಯಲ್ಲೂ ಪ್ರೀತಿ, ವಿಶ್ವಾಸ ಚೆನ್ನಾಗಿದೆ ಈ ದಿವಸ. ನಿಮಗೆ ಕುಟುಂಬ ಸೌಕರ್ಯ ಚೆನ್ನಾಗಿದೆ, ಹಣಕಾಸಿನ ಅನುಕೂಲ ಚೆನ್ನಾಗಿದೆ ಈ ದಿವಸ. ಸ್ವಲ್ಪ ಮಟ್ಟಿಗೆ ಸಾಲ ಸೂಚಿಸ್ತಾ ಇದೆ, ಹುಷಾರು. ಹಣಕಾಸಿನ ಪರಿಸ್ಥಿತಿ ಚೆನ್ನಾಗಿದೆ, ಮತ್ತಷ್ಟು ಸಾಲ ಮಾಡಿ ಆದರೂ ಮಾಡೋಣ, ಆ ಥರ ಬೇಡ. ನರಸಿಂಹ ಪ್ರಾರ್ಥನೆ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಶಿವಾಯೈ ನಮಃ ಅಮ್ಮನವರ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಇಂದಿನ ಸಂಚಿಕೆಯಲ್ಲಿ 12 ರಾಶಿಗಳ ಫಲಾಫಲ ಹಾಗೆ ರಾಶಿನೇ ಗೊತ್ತಿಲ್ಲ ಅನ್ನೋರಿಗೆ ಮಂತ್ರ ಪಠಿಸೋಕೆ, ಜೊತೆಗೆ ಈ ದಿನದ ಪಂಚಾಂಗದ ಮಹತ್ವವನ್ನು ಕೂಡ ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಜಾತಕ ಫಲ ಸಂಚಿಕೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.